ಆಕಾಶ ದೀಪವಾಗಿ ನೀ ಬಂದೆ. ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತು ಆಧ್ಯಾತ್ಮ ಕ್ರಾಂತಿವೀರ ದೇವ ದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ ಅರುಣ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಚಿತ್ತರಗಿ ವಿಜಯ ಮಹಂತೇಶ್ವರನ್ನು ಸ್ಮರಿಸಿಕೊಂಡು ಮಹಂತ ಜೋಳಿಗೆಯ ಹರಿಕಾರರಾಗಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಮಹಂತಪ್ಪಗಳವರನ್ನು ಸ್ಮರಿಸಿಕೊಂಡು ಪರಮ ಪೂಜ್ಯ ಗುರುಮಹಂತಪ್ಪಗಳವರ ಪವಿತ್ರ ಚರಣಾರಂಧಗಳಲ್ಲಿ ಶರಣೆಂದು ಮತ್ತೋರ್ವ ಪೂಜ್ಯ ನಿಪ್ಪಾಣಿ ಪೂಜ್ಯರ ಚರಣಾರಂಧಗಳಲ್ಲೂ ಶರಣೆ. ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಇವತ್ತು ಒಂದು ದೇಶ ಇವತ್ತು ಎಷ್ಟೆಷ್ಟು ಮದ್ದು ಗುಂಡ್ರುಗಳು ಸಂಗ್ರಹ ಇಟ್ಟಿದ್ದಾರೆ ಅಂತೇಳಿದರೆ ಒಂದು ದೇಶ ಸಾಕು ಇಡೀ ಜಗತ್ತನ್ನು ಸಂಹಾರ ಮಾಡಲಿಕ್ಕೆ. ಆದರೆ ಎಷ್ಟು ದೇಶಗಳಿದೆ, ಅಷ್ಟೂ ದೇಶಗಳಲ್ಲಿ ಇವತ್ತು ಹೈಡ್ರೋಜನ್ ಬಾಂಬು, ಇವತ್ತು ಅಣು ಬಾಂಬುಗಳು ಎಷ್ಟಿದ್ದಾವೆ ಅಂತೇಳಿದರೆ ಯಾರಾದರೂ ಈಗ ಯಾರೋ ಒಬ್ಬದನಲ್ಲ ಅವನು ಕಿಂಗ್ ಜಾಮ್ ಅಂತ ಅಜ್ಞಾನಿಗಳ ಕೈಯಲ್ಲಿ ಏನಾದರೂ ಸಿಗಾಕ್ಕೊಳ್ತು ಅಂದರೆ ಈ ಸೃಷ್ಟಿ, ಈ ನಾಗರಿಕತೆ ಬರಬೇಕಾದ್ರೆ ಅದೆಷ್ಟು ವರ್ಷದ ಶ್ರಮ ಇದೆ, ಅದನ್ನು ಕೆಲವೇ ಕ್ಷಣಗಳಲ್ಲಿ ಸರ್ವನಾಶ ಮಾಡಾಕ್ತಾರೆ. ಇವತ್ತು ಮೊಟ್ಟ ಮೊದಲು ಹಿರೋಶಿಮಾ ನಾಗಸಾಕಿಗೆ ಹಾಕಿದ್ರಲ್ಲ, ಯಾವ ಬಾಂಬದು, ಯಾರು ಕಂಡುಹಿಡಿದದನ್ನು? ಯಾರು ಕಂಡುಹಿಡ್ದಿದ್ರು? ಐನ್ಸ್ಟೀನ್. ಯಾರು ಕಂಡುಹಿಡ್ದಿದ್ರು? ಅವನು ಬೇಡ ಅಂದ್ರೂ ರಾಜಕಾರಣಿಗಳು ಆ ಪಟ್ಟಣದ ಮೇಲೆ ಆ ಬಾಂಬಿನ ಪ್ರಯೋಗ ಈಗ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಅವನ ಮಾತು ಕಂಡಿಡಿದವನ ಮಾತು ಕೇಳಲಿಕ್ಕೆ ರಾಜಕಾರಣಿಗಳು ರೆಡಿ ಇರಲಿಲ್ಲ. ಯಾಕೆಂದರೆ ಅವರಿಗೆ ಧಾರ್ಮಿಕ ಪ್ರಜ್ಞೆ ಇಲ್ಲ. ಅವರು ಒಂಥರ ಮದೋನ್ಮತ್ತ ಆನೆಗಳಿದ್ದಂಗೆ. ಧಾರ್ಮಿಕ ಪ್ರಜ್ಞೆ ಇದ್ದರೆ ಇವತ್ತು ಬುದ್ಧನಂತವನ ಕೈಯಲ್ಲಿ, ಮಹಾವೀರನಂತವನ ಕೈಯಲ್ಲಿ, ಬಸವಣ್ಣನಂತವರ ಕೈಯಲ್ಲಿ ಎಂಥ ಹೈಡ್ರೋಜನ್ ಬಾಂಬು, ಎಂಥ ಅಣು ಬಾಂಬುಗಳಿದ್ರೂ ಕೂಡ ಯಾವುದೇ ರೀತಿಯ ಕೆಲಸವನ್ನು ಮಾಡೋದಿಲ್ಲ. ಬಸವಣ್ಣ 12 ವರ್ಷ ಪ್ರಧಾನಮಂತ್ರಿಯಾಗಿದ್ದರೆ ಒಬ್ಬ ರಾಜನೂ ಮೇಲೆ ಯುದ್ಧಕ್ಕೆ ಬರೋದಿಲ್ಲ. ಬಿಜ್ಜಳನ ಮೇಲೆ ಒಂದು ಯುದ್ಧನೂ ಅಲ್ಲಿ ನಡೆಯೋದಿಲ್ಲ. ಯಾಕೆ ಅಂದರೆ ಅವರು ಮಾನವೀಯತೆಯ ಬಗ್ಗೆ, ಮನುಷ್ಯತ್ವದ ಬಗ್ಗೆ, ಎಲ್ಲ ಜೀವರಾಶಿಗಳ ಬಗ್ಗೆ ಅವರಿಗೆ ಅನುಕಂಪ ಇರುತ್ತದೆ. ಅಂಥ ಧಾರ್ಮಿಕ ವ್ಯಕ್ತಿಯ ಕೈಯಲ್ಲಿ ಇಂಥ ಅಣುಬಾಂಬುಗಳು ಯಾವುದೇ ರೀತಿಯ ಕೆಲಸವನ್ನು ಮಾಡೋದಿಲ್ಲ. ಅದೇ ಇಂಥ ಕಿಂಗ್ ಜಾಂಗ್ ಅವನಂತವ್ರ ಕೆಲಸಲ್ಲೋ ಮತ್ತೊಬ್ಬ ಈ ಏನು ಮದೋನ್ಮತ್ತರದರಲ್ಲ ಅಂಥವ್ರ ಕೈಯಲ್ಲಿತ್ತು ಅಂದರೆ ಇವತ್ತು ಆ 2ನೇ ಮಹಾಯುದ್ಧದಲ್ಲಿ ಅಣುಬಾಂಬ್ ಕಂಡಿಡಿದ ಐನ್ಸ್ಟೀನ್ಗೊಬ್ಬನ ಯಾರೋ ಪತ್ರಿಕಾಕರ್ತ ಹೋಗಿ ಕೇಳ್ತಾನೆ. ಏನು ಕೇಳ್ತಾನೆ ಅಂದರೆ, ತಾವೇನಾದರೂ ಸ್ವಲ್ಪ 3ನೇ ಮಹಾಯುದ್ಧದ ಬಗ್ಗೆ ಏನಾದರೂ ಹೇಳ್ತೀರಾ ಅಂತ ಕೇಳ್ತಾನೆ. 3ನೇ ಮಹಾಯುದ್ಧದ ಬಗ್ಗೆ ಏನಾದರೂ ಹೇಳ್ತೀರಾ? ಅದಕ್ಕೆ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ ಐನ್ಸ್ಟೀನ್ ಹೇಳ್ತಾನೆ, ನನಗೆ 3ನೇ ಮಹಾಯುದ್ಧದ ಬಗ್ಗೆ ಏನೂ ಗೊತ್ತಿಲ್ಲ, ಬೇಕಾದರೆ 4ನೇ ಮಹಾಯುದ್ಧದ ಬಗ್ಗೆ ಹೇಳ್ತೀನಿ ಅಂತ. 4ನೇ ಮಹಾಯುದ್ಧದ ಬಗ್ಗೆ ಹೇಳ್ತೀನಿ. ಆಶ್ಚರ್ಯ ಆಗ್ತದೆ ಪತ್ರಿಕಾಕರ್ತಗೆ. 4ನೇ ಮಹಾಯುದ್ಧದ ಬಗ್ಗೆ ಹೇಳ್ತೀರಾ? ಹೇಳ್ರಿ ಅಂತ ಕೇಳಿದಾಗ ಐನ್ಸ್ಟೀನ್ ಹೇಳ್ತಾನೆ, ಈ ಜಗತ್ತಿನಲ್ಲಿ 4ನೇ ಮಹಾಯುದ್ಧ ನಡೆಯೋದೇ ಇಲ್ಲ. ಯಾಕೆ? 3ನೇ ಮಹಾಯುದ್ಧಕ್ಕೆ ಜಗತ್ತು ಸರ್ವನಾಶ ಆಗೋಗ್ತದೆ. ಯಾಕೆ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ಸಣ್ಣ ವಯಸ್ಸಿನಿಂದ ಕೊಡಬೇಕು ಅಂದರೆ, ನೀವು ಧಾರ್ಮಿಕ ಶಿಕ್ಷಣ ಮಕ್ಕಳಲ್ಲಿ ಕೊಟ್ಟರೆ ಏನಾಗ್ತದೆ ಅಂದರೆ ಅವರಿಗೆ ಪಾಪ ಪುಣ್ಯದ ಬಗ್ಗೆ ಪ್ರಜ್ಞೆ ಬೆಳೀತದೆ. ಪಾಪ ಪುಣ್ಯದ ಬಗ್ಗೆ ಪ್ರಜ್ಞೆ ಬೆಳೀತದೆ. ಒಂದು ಕ್ರಿಮಿ ಸಾಯಿಸ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಒಂದು ನೊರಜು ಸಾಯಿಸ್ಲಿಕ್ಕೂ ಕೂಡ ಅವರಿಗೆ ಒಂಚೂರು ಜೀವರಾಶಿಗಳ ಬಗ್ಗೆ ಅನುಕಂಪ ಇರ್ತದೆ. ಧಾರ್ಮಿಕ ಶಿಕ್ಷಣ ನಾನು ಹೇಳಿದ್ನಲ್ಲ, ಈಗ ರತ್ನಾಕರ ಯಾರು ವಾಲ್ಮೀಕಿ, ಮೊದಲು ಅವನು ಏನು ಮಾಡ್ತಿದ್ದ? ಜೀವ ತೆಗೆಯೋದೇ ಅವನ ಕೆಲಸ, ಇನ್ನೊಬ್ಬರಿಗೆ ದರೋಡೆ ಮಾಡೋದೇ ಅವನ ಕೆಲಸ. ಎಷ್ಟು ಜನ ಸಾಯ್ತಾರೆ ಅಷ್ಟು ಸಂತೋಷ ಅವನು ಪಡುತ್ತಿದ್ದ. ಅವನೇ ಒಂದು ಚೂರು ಧಾರ್ಮಿಕ ವ್ಯಕ್ತಿಯ ಜೊತೆ ಸಹವಾಸ ಮಾಡ್ದ. ನಾರದರ ಜೊತೆ ಸಹವಾಸ ಮಾಡ್ದ. ನಾರದರ ಜೊತೆ ಸಹವಾಸ ಮಾಡಿದ್ದೇ ತಡ ಅಷ್ಟು ಜೀವ ಕೊಂದಂಥ ಮನುಷ್ಯ ಯಾರೋ ಒಬ್ಬ ಒಂದು ಪಕ್ಷಿಗೆ ಬಾಣ ಬಿಟ್ಟರೆ ದುಃಖ ಆಗ್ತದೆ ಅವನಿಗೆ. ಯಾಕೆ? ಕಣ್ಣಲ್ಲಿ ನೀರು ಬರುತ್ತೆ.
ಆ ಪಕ್ಷಿ ಬಿದ್ದು ಒದ್ದಾಡ್ತಿರೋದನ್ನೇ ನೋಡಿ ಕಣ್ಣಲ್ಲಿ ನೀರು ಬರ್ತದೆ, ಅದಕ್ಕೆ ಉಪಚಾರ ಮಾಡ್ತಾನೆ, ಅದಕ್ಕೆ ಜೀವ ಕೊಡ್ತಾನೆ. ಯಾಕೆಂದರೆ ಅದು ಧಾರ್ಮಿಕ ವ್ಯಕ್ತಿಯ ಸಹವಾಸ ಮಾಡಿದ್ರಿಂದ. ಧರ್ಮ ಎಂಥವರನ್ನೂ ಪ್ರೀತಿಸ್ಲಿಕ್ಕೆ ಕಲಿಸುತ್ತೆ, ಎಲ್ಲರನ್ನೂ ಪ್ರೀತಿಸ್ಲಿಕ್ಕೆ ಕಲಿಸುತ್ತೆ, ಎಲ್ಲ ಜೀವರಾಶಿಗಳಲ್ಲೂ ಪ್ರೀತಿಸ್ಲಿಕ್ಕೆ ಕಲಿಸ್ತದೆ. ಧರ್ಮ ಅಂದ್ರೆ ಪ್ರೀತಿ, ಧರ್ಮ ಅಂದರೆ ಪ್ರೀತಿ, ಧರ್ಮ ಅಂದರೆ ಶಾಂತಿ, ಧರ್ಮ ಅಂದರೆ ಮಾನವೀಯತೆ, ಧರ್ಮ ಅಂದರೆ ಅನುಕಂಪ, ಧರ್ಮ ಅಂದರೆ ಕರುಣೆ. ಧರ್ಮ ಅಂದರೆ ಬಹಳ ವಿಶಾಲವಾದ ಅರ್ಥ ಇದೆ. ಧ್ರು ಎನ್ನುವ ಧಾತುವಿನಿಂದ ಧರ್ಮ ಅನ್ನುವಂಥ ಶಬ್ದ ಉಟ್ಕೊಡುದು. ಧ್ರು ಅಂದರೆ ಎತ್ತುವುದು ಅಂತ ಅರ್ಥ. ಧ್ರು ಅಂದರೆ ಎತ್ತುವುದು, ಬಿದ್ದವರನ್ನು ಮೇಲೆತ್ತುವುದು ಯಾವುದು, ಅದು ಧರ್ಮ. ಅವನಿಗೆ ಹೇಗೇ ಬಿದ್ದಿರಬಹುದು, ಎಂಥವರೇ ಬಿದ್ದಿರ್ಬೋದು, ಎಲ್ಲೇ ಬಿದ್ದಿರ್ಬೋದು. ಹೇಳಿದ್ನಲ್ಲ, 12,000 ಪನ್ಯಾಂಗಣೆಯರನ್ನು ಪುಣ್ಯಾಂಗಣೆಯರನ್ನಾಗಿ ಮಾಡಿದಾತ ನಮ್ಮ ಬಸವಣ್ಣ ಅಂತ ಬರೀತಾರೆ ಹರಿಹರ ಮಹಾಕವಿ. ಆವಾಗ ವೇಶ್ಯರ ಮನೆಗೆ ಏನಿದೆ ನಿಮ್ಮ ಜಂಗಮರ ಕೆಲಸ ಅಂತ ಹೇಳಿದಾಗ ಬಸವಣ್ಣವ್ರು ಹೇಳಿದರು, ನಮ್ಮ ಕೆಲಸ ಇರೋದೇ ಅಲ್ಲಿ, ನಮ್ಮ ಕೆಲಸ ಇರೋದೇ ಅಲ್ಲಿ. ದವಾಖಾನೆ ಇರೋದು ರೋಗಿಗಳಿಗೆ, ದವಾಖಾನೆ ಇರೋದು ರೋಗಿಗಳಿಗೆ. ಹಾಗೆ ಧರ್ಮ ಇರೋದು ಅಧರ್ಮದ ಮಾರ್ಗದಲ್ಲಿ ನಡೀತಕ್ಕಂಥವ್ರಿಗೆ. ಎಲ್ಲರ ಮೇಲೂ ಕರುಣೆ, ಎಂಥವ್ರ ಮೇಲೂ ಕರುಣೆ. ಬಹುಶಃ ಬಸವಣ್ಣ ಅದು ಎಂಥ ಕ್ರೂರಿಗಳು ಬಂದರೂ ಕೂಡ ಬದಲಾಯಿಸುವಂಥ ಶಕ್ತಿ ಬಸವಣ್ಣನಲ್ಲಿ ಇತ್ತು. ಹಾಗಾಗಿ ಎಂತೆಂಥವ್ರು ಕೊಲೆ ಮಾಡಲಿಕ್ಕೆ ಬಂದಂಥವರು, ಕಳ್ಳತನ ಮಾಡಲಿಕ್ಕೆ ಬಂದಂಥವರು ಎಲ್ಲರೂ ಅಲ್ಲಿ ಪರಿವರ್ತನೆಯಾಗಿ ಶರಣರಾದರು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಬಸವಣ್ಣ ಮಾನವೀಯತೆಗೆ, ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟರೆ ವಿನಃ ಮೂಢನಂಬಿಕೆ ಕಂದಾಚಾರಗಳಿಗೆ ಅಲ್ಲ. ಹಾಗಾಗಿ ಈ ಭಾಷೆಯಲ್ಲಿರ್ತಕ್ಕಂಥ ಒಂದು ಸ್ಪೃಶ್ಯತೆಯನ್ನು ಹೊಡೆದಾಕಿದ್ರು. ಆಮೇಲೆ ಇದನ್ನು ಯಾಕೆ ಹೇಳ್ತೀವಿ ಅಂದರೆ, ಇವತ್ತು ಬಸವಣ್ಣವ್ರು ಏನು ಹೇಳ್ತಾರೆ ಅಂದರೆ, ಈ ಮೂಢನಂಬಿಕೆ ಕಂದಾಚಾರಗಳನ್ನು ನೀವು ಮಾಡ್ತಾ ಮಾಡ್ತಾ ಏನಾಗ್ತದೆ ಅಂದರೆ ನಿಮ್ಮ ಸಮಯ ವ್ಯರ್ಥ ಆಗ್ತದೆ ವಿನಃ ನಿಮ್ಮ ಭಕ್ತಿ ದೇವರಿಗೆ ಎಳ್ಳಕ್ಕಾಳಷ್ಟು ಮುಟ್ಟಿರೋದಿಲ್ಲ, ಕಿಂಚಿತ್ತು ದೇವರಿಗೆ ಮುಟ್ಟಿರೋದಿಲ್ಲ. ಇವತ್ತು ಈ ಗ್ರಹ ಒಂದ್ಸರಿ ಗುರುನಾನಕರು ಒಂದು ನದಿ ದಡದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಕೂತಿರ್ತಾರೆ. ಸಿಖ್ ಧರ್ಮಗುರು ನಾನಕರು ಧ್ಯಾನ ಮಾಡ್ತಾ ಕೂತಿರ್ತಾರೆ. ಧ್ಯಾನ ಮಾಡ್ತಾ ಕೂತಾಗ ಅಲ್ಲೊಬ್ಬ ಮನುಷ್ಯ ಏನು ಮಾಡ್ತಿರ್ತಾನೆ ಅಂದರೆ ಎಳ್ಳಿನ ದೀಪ ಮಾಡಿ ಬೆಳಗ್ತಿರ್ತಾನೆ. ಎಳ್ಳಿನ ದೀಪ. ನಾನಕರು ಮಾತಾಡಿಸ್ತಾರೆ, ತಮ್ಮ ಏನು ಮಾಡ್ತಾ ಇದ್ದಿ? ನಾನು ಎಳ್ಳಿನ ದೀಪ ಮಾಡಿ ಬೆಳಗ್ತಾ ಇದ್ದೀನಿ. ಎಲ್ಲಿಗೆ ಬೆಳಗ್ತಾ? ಶನಿಗ್ರಹಕ್ಕೆ. ಎಲ್ಲಿಗೆ? ಶನಿಗ್ರಹಕ್ಕೆ ಎಳ್ಳಿನ ದೀಪ ಮಾಡಿ ಬೆಳಗ್ತಾ ಇದ್ದೀನಿ. ಹೌದಾ ಅಂದರು. ಆಮೇಲೆ ಏನು ಮಾಡಿದ್ರು ನಾನಕರು ಅಂದರೆ, ಎದ್ದು ಬಂದು ಒಂದು ಬಕೆಟ್ ತೊಗೊಂಡು, ನದಿ ದಡ ಅದು, ಆ ನದಿಯಾಗ ನೀರು ತಗೊಳ್ಳೋದು ಈ ಕಡೆ ಚೆಲ್ಲೋದು, ಆ ಕಡೆ ನದಿ ನೀರು ತಗೊಳ್ಳೋದು ಈ ಕಡೆ ಚೆಲ್ಲೋದು ಮಾಡ್ಲಿಕ್ಕೆ ಶುರು ಮಾಡಿದ್ದು. ಚೆಲ್ಲೋದು ಮಾಡ್ಲಿಕ್ಕೆ ಶುರು ಮಾಡಿದಾಗ ಇವ ಅಂದ, ಅಲ್ಲ ನಾ ಇಷ್ಟೊತ್ತು ನೋಡಿದ್ರು ಒಳ್ಳೆ ತಪಸ್ವಿಗಳು ಜ್ಞಾನಿಗಳು ಅಂತ ಅನಿಸಿತ್ತು, ಇವ್ರಿಗೇನಾದ್ರು ತಲೆಗಿಲ್ಲ ಕೆಟ್ಟದ, ಈ ಕಡೆ ನೀರು ತಗೊಳ್ಳೋದು ಈ ಕಡೆ ಚೆಲ್ಲೋದು ಹಿಂಗೆ ಯಾಕೆ ಮಾಡ್ತಾ ಇದ್ದಾರೆ? ಬಂದು ಮಾತಾಡಿಸ್ತಾ, ಹಿಂಗೆ ಯಾಕೆ ಮಾಡ್ತಾ ಇದ್ದೀರಿ? ಇಲ್ಲಿ ನೀರು ತಗೊಳ್ಳೋದು ಈ ಕಡೆ ಚೆಲ್ಲೋದು. ನಾನಕರಂದ್ರು, ತಮ್ಮ ಇಲ್ಲಿಂದ 3 ಕಿಲೋಮೀಟ್ರ್ ದೂರದಲ್ಲಿ ನಂದೊಂದು ತೆಂಗಿನ ತೋಟ ಐತೆ. ಇಲ್ಲಿಂದ 3 ಕಿಲೋಮೀಟ್ರ್ ದೂರದಲ್ಲಿ ನಂದೊಂದು ತೆಂಗಿನ ತೋಟ ಇದೆ, ಆ ತೋಟಕ್ಕೆ ನೀರು ಹೋಗಲಿ ಅಂತ ನಾನು ಹಾಕ್ತಾ ಇದ್ದೀನಿ. ಅವಾಗ ಅಂದ, ನಾನು ಇಷ್ಟೊತ್ತು ನಿಮ್ಮನ್ನು ಜ್ಞಾನಿಗಳು ಅಂತ ತಿಳ್ಕೊಂಡಿದ್ದೆ, ಈಗ ಗೊತ್ತಾಯ್ತು ನೀವು ಪೂರಾ ಹುಚ್ಚರು ಅಂತ ಅಂದವ. ಅಲ್ಲ, ಇಲ್ಲಿಂದ 3 ಕಿಲೋಮೀಟ್ರ್ ದೂರಕ್ಕೆ ನಿಮ್ಮ ತೋಟ ಇದ್ದರೆ ಇಲ್ಲಿಂದ ನೀರು ಹಾಕಿದ್ರೆ ನೀರು ಹೋಗ್ತದ? ನಾನಕರಂದ್ರು, ಅಲ್ಲ ತಮ್ಮ, ಇಲ್ಲಿಂದ ಎಷ್ಟೋ 8 ಕೋಟಿನೋ ಎಷ್ಟೋ ಮೈಲಿ ದೂರ ಇರುವಂಥ ಶನಿಗ್ರಹಕ್ಕೆ ಇಲ್ಲಿಂದ ದೀಪ ಮಾಡಿ ಬೆಳಗ್ತಾ ಇದೆಯಾ? ಇದೇ ನೆಲದ ಮೇಲಿರೋ 3 ಕಿಲೋಮೀಟ್ರ್ ದೂರಕ್ಕೆ ಯಾಕೆ ಹೋಗಲ್ಲ ನನ್ನ ನೀರು? ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತಾ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ. ಅಳತೆ ಮಾಡ್ತಾ ಮಾಡ್ತಾ ಅಳತೆ ಮಾಡೋವನಿಗೆ ದಣಿವಾಗ್ತದೆ ವಿನಃ ನಡೆಯುತ್ತಾ ನಡೆಯುತ್ತಾ ಬಳಲುವರಲ್ಲದೆ, ನಡೀತಾ ನಡೀತಾ ನಿಮಗೆ ದಣಿವಾಗ್ತದೆ ವಿನಃ ದಾರಿಗೇನಾರ ದಣಿವಾಗ್ತದೇನೋ? ಇಲ್ಲ. ನಿಜವನರಿಯದ ಭಕ್ತ ಈ ಮೂಢನಂಬಿಕೆಗಳನ್ನು ಮಾಡ್ತಾ ಮಾಡ್ತಾ ನಿಮ್ಮ ಭಕ್ತಿ ಎಳ್ಳು ಕಾಳಷ್ಟು ದೇವರಿಗೆ ಮುಟ್ಟಿರೋದಿಲ್ಲ. ಭಗವಂತನಿಗೆ ಬೇಕಾಗಿರೋದು ನಿಮ್ಮ ಯಾವ ವಸ್ತುಗಳು ಅಲ್ಲ. ನೀವು ಏನು ಮಾಡ್ತೀರಿ ಅದನ್ನು ಕೃತಜ್ಞತೆಯಿಂದ ಮಾಡ್ತೀವಷ್ಟೇ. ಇವತ್ತು ನಾವು ಮಜ್ಜನ ಕೆರಿತೇವೆ ಪರಮಾತ್ಮನಿಗೆ ಅಂದರೆ ಅವನಿಗೇನು ಬಾಯಾರಿಕೆ ಆಗಿದೆ ಅಂತ ತಿಳ್ಕೊಂಡಿರೇನು? ಮಜ್ಜನ ಕೆರೆಯ ಉದ್ದೇಶ ಏನು? ಪರಮಾತ್ಮ ನಾವು ಬದುಕಲಿಕ್ಕೆ,
ನೀ ಇರಲಿಕ್ಕೆ ನೀರು ಬಹಳ ಮುಖ್ಯ. ನೀ ಇರೋಕ್ಕೆ ನೀರು, ನೀ ಇರಬೇಕು ಅಂದ್ರೆ ನೀರು ಇರಬೇಕು. ಅದನ್ನು ನಮಗೆ ಕೊಟ್ಟಾನೆ ಫ್ರೀಯಾಗಿ. ಆ ಕೃತಜ್ಞತೆಗೆ ಮಜ್ಜನ ಕೆರಿತೀವಿ, ಆ ಕೃತಜ್ಞತೆಗೆ ಮಜ್ಜನ ಕೆರಿತೀವಿ. ನೀವು ಏನು ಅಷ್ಟವಿಧಾರ್ಚನೆ ಏನು ಮಾಡ್ತೀರಿ ಅವೆಲ್ಲರೂ ಕೃತಜ್ಞತೆಗೋಸ್ಕರ. ದೀಪ ಬೆಳಗ್ತೀವಿ ಯಾಕೆ? ಸೂರ್ಯನ ಬೆಳಕು ಕೊಟ್ಟನು ಪರಮಾತ್ಮ. ನಿಮ್ಮ ದೀಪ ಯಾವ ಲೆಕ್ಕ? ಒಂದಿಷ್ಟು ಎಣ್ಣೆ ಹಾಕಿ ಒಂದಿಷ್ಟು ಬತ್ತಿ ಹಾಕಿ ಎಣ್ಣೆ ಖಾಲಿ ಆದರೆ ಬತ್ತಿ ತಣ್ಣಗಾಗ್ತದೆ. ಪರಮಾತ್ಮ ಕೊಟ್ಟಿರೋ ದೀಪದ ಮುಂದೆ ನಿಮ್ಮ ದೀಪ ಯಾವ ಲೆಕ್ಕ? ನಾವು ದೀಪ ಹಚ್ಚೋ ಉದ್ದೇಶ ಸೂರ್ಯನ ಬೆಳಕನ್ನು ಕೊಟ್ಟ ನಮಗೆ ಅಂತ ನಾವು ದೀಪ ಹಚ್ಚುತ್ತೀವಿ. ನೀವೇನೇ ನೈವೇದ್ಯ ಹಿಡಿದ್ರೂ ನಾವು ಬದುಕಲಿಕ್ಕೆ ಅನ್ನ ಕೊಟ್ಟು ಭಗವಂತ ಅಂತ ನೈವೇದ್ಯ ಹಿಡಿಯೋದು, ಅವನು ಹಸ್ತಾನೆ ಅಂತಲ್ಲ ನೈವೇದ್ಯ ಹಿಡಿಯೋದು. ಎಲ್ಲವನ್ನು ಒಂದು ಗಂಟೆ ಬಾರಿಸ್ತೀರಿ. ಯಾಕೆ ಗಂಟೆ ಬಾರಿಸ್ತೀರಿ ಅಂದರೆ 84 ಲಕ್ಷ ಜೀವರಾಶಿಯಲ್ಲಿ ಮಾತನಾಡುವಂಥ ಘಂಟಾನಾದವನ್ನು, ಮಾತನಾಡುವಂಥ ಶಕ್ತಿಯನ್ನು ಮನುಷ್ಯನಿಗೆ ಬಿಟ್ಟರೆ ಜಗತ್ತಿನಲ್ಲಿ ಯಾವ ಜೀವರಾಶಿಗಳಿಗೂ ಇಲ್ಲ. ಹೌದಾ? ಅಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕೊಟ್ಟನಲ್ಲ, ಆ ಕೃತಜ್ಞತೆ ಗಂಟೆ ಬಾರಿಸ್ತೀವಿ. ಏನೇ ಮಾಡಿದ್ರು ಈಗ ಒಂದಿಷ್ಟು ಬೇರೆ ಹಣ್ಣಿಗಿಂತ ವಿಶೇಷವಾಗಿ ಬಾಳೆಹಣ್ಣು ನೈವೇದ್ಯ ಹಿಡಿತಾರೆ. ಬಾಳೆಹಣ್ಣು ನೈವೇದ್ಯ ಹಿಡಿಯೋದೇನು ಅಂದರೆ ಬಾಳೆಹಣ್ಣಿಗೆ ಒಂದೇ ಜನ್ಮ, ಬಾಳೆಹಣ್ಣಿಗೆ ಒಂದೇ ಜನ್ಮ. ಚೇಳಿಂಗೆ ಬಸರಾಯಿತ್ಯ ಕಡೆ, ಬಾಳೆಗೆ ಫಲಮಾಯಿತ್ಯ ಕಡೆ, ಮಾಡುವ ಭಕ್ತಂಗೆ ಮನಹೀನವಾದರೆ ಅದೇ ಕಡೆ ಕೂಡಲ ಸಂಗಮ ದೇವ ಅಂದರು. ಒಂದು ಸರಿ ಒಂದು ಫಲ ಬಿತ್ತು ಅಂದರೆ ಅದರ ಜನ್ಮ ಮುಗೀತು. ಪರಮಾತ್ಮ ನನಗೂ ಈ ಜನ್ಮಕ್ಕೆ ಮುಕ್ತಿಯನ್ನು ಕೊಡು ಅಂತ. ತೆಂಗಿನಕಾಯಿ ಹೊಡೆಯೋ ಉದ್ದೇಶನೂ, ತೆಂಗಿನಕಾಯಿ ಮೊದಲು ಒಳಗಡೆ ಚಿಪ್ಪಿಗೆ ಅಂಟ್ಕೊಂಡಿರ್ತದೆ. ಬರ್ತಾ ಬರ್ತಾ ಏನು ಮಾಡುತ್ತದು? ಚಿಪ್ಪನ್ನು ಬಿಟ್ಕೋತದ, ಒಳಗೆ ಗಿಟಕಾಗ್ತದೆ, ಚಿಪ್ಪನ್ನು ಬಿಟ್ಕೊಂಡು ಅಲ್ಗಾಡ್ತದೆ. ಹೌದಾ? ನಾವು ಸಂಸಾರವನ್ನು ಚಿಪ್ಪಿಗೆ ಅಂಟ್ಕೊಂಡಿರ್ತೀವಿ, ಬರ್ತಾ ಬರ್ತಾ ಬಿಟ್ಕೋಬೇಕಂತ. ಸಂಸಾರ ಅನ್ನೋ ಚಿಪ್ಪನ್ನು ಬರ್ತಾ ಬರ್ತಾ ಏನು ಮಾಡ್ಬೇಕಂತೆ? ಬಿಟ್ಕೋಬೇಕಂತ. ಆ ಒಂದು ಉದ್ದೇಶ, ಆ ಒಂದು ಕೃತಜ್ಞತೆ, ಆ ಒಂದು ಸಮರ್ಪಣಾ ಭಾವನೆಯಿಂದ ಇವನ್ನೆಲ್ಲ ಮಾಡ್ತೀವಿ ವಿನಃ ಅವ್ಯಾವು ದೇವರಿಗೆ ಬೇಕು ಅಂತ ಅರ್ಥ ಅಲ್ಲ. ಆಮೇಲೆ ಹೇಳಿದ್ನಲ್ಲ, ನೀವೇನು ಅವೆಲ್ಲ ಮಾಡ್ತೀರಿ ಅವ್ಯಾವು ನಮ್ಮವು ಅಲ್ಲ, ಅವೆಲ್ಲ ಪರಮಾತ್ಮನದೇ. ಪರಮಾತ್ಮನಿಗೆ ಕೊಡಬೇಕಾಗಿಲ್ಲ. ಪರಮಾತ್ಮನಿಗೆ ಬೇಕಾಗಿರೋದೇನು ಅಂದರೆ ಹಸ್ದವರಿಗೆ, ನೊಂದವರಿಗೆ, ಕಷ್ಟದಲ್ಲಿರ್ತಕ್ಕಂಥವರಿಗೆ, ಇಂಥವರಿಗೆ ಒಂದಿಷ್ಟು ಅಂಥ ನೇಮಗಳನ್ನು ಹಾಕ್ಕೋಬೇಕು ನಾವು. ಅಂಥ ನೇಮಗಳನ್ನು ಹಾಕ್ಕೊಳ್ಳೋದು ಬಿಟ್ಟು ಹಾಲು ನೇಮ, ಹಾಲು ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಬೆಲ್ಲದ ನೇಮ, ಅಂಬಲಿಯ ನೇಮದವರನ್ನಾರನೂ ಕಾಣೆ. ಇವರು ಉಪವಾಸ ಮಾಡ್ತವ್ರು ನೋಡಬೇಕು, ರೊಟ್ಟಿ ತಿನ್ನಂಗಿಲ್ಲಂತೆ, ಚಪಾತಿ ತಿನ್ನಂಗಿಲ್ಲಂತೆ, ಒಂದು ಸೇರು ಉಪ್ಪಿಟ್ಟು ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು. ಒಡಲ ದಂಡಿಸಿ ಒಡೆ ಕೊಡುವ ಸಾಲಿಗನಲ್ಲ. ಉಪವಾಸ ಇದ್ದು ಹೊಲಿಸ್ಕೊತೀನಿ ದೇವ್ರನ್ನ ಅನ್ಲಿಕ್ಕೆ ಅವನೇನು ಸಾಲಗಾರ ಅಲ್ಲ. ಅಷ್ಟತನವಿನೊಳಗೆ ಉದುಗಿರ್ಪ ಲಿಂಗವ ನಿಲುಕಿಯೇ ಕಂಡೆನೆಂದಾತ ಅಂಬಿಗರ ಚೌಡಯ್ಯ. ಹಾಗಾಗಿ ಪರಮಾತ್ಮನಿಗೆ ಬೇಕಾಗಿರ್ತಕ್ಕಂಥದ್ದೇನು ಅಂದರೆ ಇವ್ಯಾವ ನೇಮಗಳು ಹೇಳಿ ನಾನು ಪರಮಾತ್ಮನಿಗೆ ಬೇಕಾಗಿರೋ ಏನೇನೋ ದೇವ್ರ ಸಲುವಾಗಿ ಬಿಟ್ಟವರಿದ್ದಾರೆ. ಆದರೆ ತಪ್ಪು ಬಿಟ್ಟವರನ್ನು ಒಬ್ಬರನ್ನು, ತುಪ್ಪ ಬಿಟ್ಟವರುಂಟು, ಸೊಪ್ಪು ಬಿಟ್ಟವರುಂಟು, ಬಾಳೆಹಣ್ಣು ಬಿಟ್ಟವರುಂಟು, ಒಂದು ಹೊತ್ತಿನ ಊಟ ಬಿಟ್ಟವರುಂಟು, ತಪ್ಪು ಬಿಟ್ಟವರ ಒಬ್ಬರನ್ನು ಕಾಣೆ. ಪರಮಾತ್ಮ ಒಲಿಯೋದು ತಪ್ಪು ಬಿಟ್ಟವರಿಗೆ, ಪರಮಾತ್ಮ ಒಲಿಯೋದು ತಪ್ಪು ಬಿಟ್ಟವರಿಗೆ, ಮ್ಯಾಲಿನ ವಸ್ತು ಬಿಟ್ಟವರಿಗಲ್ಲ. ಮ್ಯಾಲಿನ ಯಾವ ವಸ್ತುಗಳು ನಿಮ್ಮವಲ್ಲ, ಮೇಲಿನ ಯಾವ ವಸ್ತುಗಳು ನಿಮ್ಮವಲ್ಲ. ಇಂಥ ಮೂಢನಂಬಿಕೆಗಳನ್ನು ಮಾಡೋದನ್ನು ಬಿಡ್ರಿ. ಆಮೇಲೆ ಇನ್ನೂ ಕೆಲವು ಮಾಡ್ತೀರಿ, ಏನಾರ ಗ್ರಹಣ ಗಿಹಣ ಅದ ನಿಮ್ಮ ಕಡೆ ಎಲ್ಲ ಅಪ್ಪವರು ಸಂಸ್ಕಾರ ಇದೆ, ನೀವು ಯಾರೂ ಮಾಡೋದಿಲ್ಲ. ನೀವು ದಕ್ಷಿಣ ಕರ್ನಾಟಕ ಬಂದುಬಿಟ್ರೆ ಈ ಗ್ರಹಣ ಆದಾಗ ಮನೆಯಾಗಿದ್ದಿದ್ದು ನೀರು ಎಲ್ಲ ಚೆಲ್ಬಿಡ್ತಾರೆ, ಎಲ್ಲ ಹೊರಗಡೆ ಚೆಲ್ತಾರೆ. ಯಾಕೆ ಹಿಂಗೆ ಮಾಡ್ತೀರಿ ಅಂತ ಕೇಳಿದ್ರೆ ಕೆಲವ್ರು ಹೇಳ್ತಾರೆ ಅದು ವೈಜ್ಞಾನಿಕವಾಗಿಯೂ ಸತ್ಯ ರೀ, ವೈಜ್ಞಾನಿಕವಾಗಿಯೂ ಸತ್ಯ ಆಗಲಿ. ಅದು ಉಷ್ಣಾಂಶಗಳಲ್ಲಿ ಏರುಪೇರಾಗಿರುತ್ತೆ, ಕೆಲವು ಕ್ರಿಮಿಗಳ ಉತ್ಪತ್ತಿ ಆಗ್ತದೆ, ಅದು ಬಿದ್ದಿರೋ ಆಹಾರ ಪದಾರ್ಥ ಉಣ್ಣಬಾರ್ದು ತಿನ್ನಬಾರ್ದು ಅಂತ ಇಟ್ಕೊಳ್ಳೋಣ. ಈಗ ನಿಮ್ಮ ಮನೆಯಲ್ಲಿ ನೀವು ನೀರು ಇಟ್ಟಿರ್ತೀರಿ, ಆ ನೀರಿಗೆ ಮುಚ್ಚಿರ್ತೀರಲ್ಲ,
ನೀರಿಗೆ ಮುಚ್ಚಿರ್ತೀರಿ. ಆ ಮುಚ್ಚಿರೋದಲ್ಲದೆ ಮೇಲೆ RCC ಮೋಲ್ಡ್ ಇರುತ್ತೆ, ಹಂಚಿರುತ್ತೆ, ಸೀಟ್ ಇರುತ್ತೆ. ಅವನ್ನೆಲ್ಲ ತೂರಿಸ್ಕೊಂಡು ನೀವು ಮುಚ್ಚಿರೋದನ್ನು ತೂರಿಸ್ಕೊಂಡು ಬಂದು ನೀರಿನಾಗ ಬೀಳುತ್ತೇನೋ? ಬೀಳ್ತದೆ? ಇಲ್ಲ. ನಿಮ್ಮ ಪ್ರಕಾರ ಬೀಳುತ್ತೆ ಅಂತ ಇಟ್ಕೊಳ್ಳೋಣ ಬೇಕಾರೆ. ಕೆಲವು ಕಡೆ ಎಲ್ಲ ಕೆರೆ ನೀರು ಕುಡಿತಾರೆ, ಕೆಲವು ಕಡೆ ನದಿ ನೀರು ಕುಡಿತಾರೆ, ಕೆಲವು ಕಡೆ ಬಾವಿ ನೀರು ಕುಡಿತಾರೆ. ವಾಟ್ರ್ ಏನು ಮಾಡಿರ್ತಾನೆ ಅಂದರೆ, ಇವತ್ತು ಗ್ರಹಣ ಐತೆ, ಜನ ನಾಳೆ ಎಲ್ಲ ನೀರು ಚೆಲ್ಬಿಡ್ತಾರೆ, ನಾಳೆ ಕರೆಂಟ್ ಇರುತ್ತೋ ಇಲ್ಲೋ ಅಂತ ಇವತ್ತೇ ಪಂಪ್ ಮಾಡಿ ತುಂಬಿರ್ತಾನೆ ವಾಟರ್ ಟ್ಯಾಂಕಿಗೆ. ಮೇಲೆ ವಾಟರ್ ಟ್ಯಾಂಕ್ ಹತ್ತಿ ನೋಡ್ರಿ, ಓಪನ್ ಇರುತ್ತದ ಒಂದಿಷ್ಟು ಜಾಗ. ಅವಕ್ಕೆ ಯಾರು ಮುಚ್ಚಿದ್ರು? ನೀವೇನು ಮಾಡ್ತೀರಿ? ಅದರ ಕಿರಣಗಳು ಬೀಳಾರ್ದೇ ಇರ್ತಕ್ಕಂಥ ನೀರನ್ನು ಹೊರಗೆ ಚೆಲ್ತೀರಿ, ನೇರವಾಗಿ ಬಿದ್ದಿರೋ ನೀರನ್ನು ಒಳಗೆ ತುಂಬ್ಕೊತೀರಿ. ಆಮೇಲೆ ರಾತ್ರಿ ಏನಾರು, ಗ್ರಹಣದ ದಿನ ರಾತ್ರಿ ಏನಾರು ಅಡುಗೆ ಉಳಿದಿರುತ್ತಲ್ಲ, ಅದನ್ನು ತಿನ್ನಲ್ಲ ಇವರು. ಯಾರ್ಯಾರು ಭಿಕ್ಷುಕರು ಅವರು ಇವರು ಬಂದರೂ ಕೊಟ್ಟು ಬಿಡ್ತಾರೆ. ನಿಮಗೆ ಕೆಟ್ಟದಾಗದಿದ್ರೆ ಅವ್ರಿಗೆ ಕೆಟ್ಟದಾಗಲ್ಲೇನು? ಅದು ಕೊಡೋದು ಕೊಡ್ತೀರಿ. ಏನು? ಒಂದಿಷ್ಟು ಪಲ್ಯ ಉಳಿದಿತ್ತು, ಒಂದಿಷ್ಟು ಅನ್ನ ಉಳಿದಿತ್ತು, ಒಂದಿಷ್ಟು ಸಾರು ಉಳಿದಿತ್ತು ಅಂದ್ರೆ ಕೊಡ್ತೀರಿ. ವರ್ಷಕ್ಕಾಗೋಷ್ಟು ಉಪ್ಪಿನಕಾಯಿ, ಹಪ್ಪಳ, ಸಂಡ್ಗಿ, ಚಕ್ಲಿ, ತುಪ್ಪ. ಅದೇ ನಿಮಗಿಂತ ಅದಕ್ಕೆ ಶಕ್ತಿ ಜಾಸ್ತಿ ಐತೆ ಅಂದಂಗಾತ. ಅಂದರೆ ಈ ರೀತಿ ಸಮಯನ ವ್ಯರ್ಥವಾಗಿ ನಮ್ಮವನ್ನು ಕಾಲ ಕಳೀತೀವಿ. ಇವ್ಯಾವುಗಳನ್ನು ನಾವು ಮಾಡದೆ ಬಸವಣ್ಣವ್ರು ಏನು ಕಲಿಸಿದ್ರು ಅಂದರೆ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನೆನೆದೆಡೆ ತಪ್ಪುವವು ಅಪಮೃತ್ಯು ಕಾಲಕರ್ಮಂಗಳಯ್ಯ. ಇವತ್ತು ಯಾವ ಜ್ಯೋತಿಷ್ಯ ಏನೇ ಕೇಳ್ಕೊಂಡು ಹೋಗ್ರಿ, ಅವರವ್ರ ಹಣೆ ಬರ ಅವ್ರಿಗೆ ಗೊತ್ತಿರೋದಿಲ್ಲ, ಅವರವ್ರ ಹಣೆ ಬರ ಅವ್ರಿಗೆ ಗೊತ್ತಿರೋದಿಲ್ಲ. ನಾನೊಂದು ಘಟನೆ ಹೇಳಿದೆ, ನಾನು ನಿಮ್ಗೆ ಇನ್ನೊಂದು ಸತಿ ಹೇಳ್ತೀನಿ. ನಮ್ಮ ಭಾರತದಲ್ಲೇ ಸುಪ್ರಸಿದ್ಧ ಜ್ಯೋತಿಷ್ಯಕಾರ ಭಾಸ್ಕರಾಚಾರ್ಯ. ಇದು ಕಥೆಯಲ್ಲ, ನಿಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಆಗೋಗಿದ್ದಾನೆ. ಅದು ಬಿಜಾಪುರ ಜಿಲ್ಲೆಯಲ್ಲೇ ಆಗೋಗಿದ್ದಾನೆ. ಭಾರತದಲ್ಲೇ ಸುಪ್ರಸಿದ್ಧ ಜ್ಯೋತಿಷ್ಯಕಾರ ಭಾಸ್ಕರಾಚಾರ್ಯ. ಅವನ ಮಗಳು ಲೀಲಾವತಿ ಅಂತ ಬರ್ತಾಳೆ. ಆಕೆ 14-15 ವರ್ಷಕ್ಕೆ ವಿಧವೆ ಆಗ್ತಾಳೆ. ಒಬ್ಬ ಹೆಣ್ಣುಮಗಳು ತನ್ನ ಗಂಡನಿಗೆ ಹೇಳ್ತಾಳೆ, ನನ್ನ ಮಗಳು ಮದುವೆ ಮಾಡಬೇಕಾಗಿದೆ, ನೀವು ಸರಿಯಾದ, ಯಾಕೆ ಮದುವೆ ಆದಮೇಲೆ ಮುಂದೆ ಏನಾರು ಅನಾಹುತ ಆಗಬಾರ್ದು, ಸರಿಯಾಗಿ ನೀವು ಹೋಗಿ ಮುಹೂರ್ತ ಕೇಳ್ಕೊಂಡು ಬರ್ರಿ, ಸರಿಯಾಗಿ ಗಳಿಗೆ ಅದೇ ಸಮಯಕ್ಕೆ ಸರಿಯಾಗಿ ತಾಳಿ ಕಟ್ಟಬೇಕು, ಅದೇ ಸಮಯಕ್ಕೆ ಸರಿಯಾಗಿ ಅಕ್ಕಿ ಕಾಳು ಬೀಳಬೇಕು, ನೀವು ಹೋಗಿ ಕೇಳ್ಕೊಂಬರ್ರಿ ಅಂದಾಗ ಅವ ಕೇಳಲಿಕ್ಕೆ ಹೋಗ್ತಾನೆ. ಕೇಳಲಿಕ್ಕೆ ಹೋದಾಗ ಅವನ ಮನೆ ಬಾಗ್ಲ ಬಡಿತಾನೆ, ಭಾಸ್ಕರಾಚಾರ್ಯನ ಮನೆ ಬಾಗ್ಲ. 14 ವರ್ಷದ ಹುಡುಗಿ ಬಾಗ್ಲ ತೆಗಿತಾಳು. ಅವರು ಬ್ರಾಹ್ಮಣರು. ಇದು ಕತೆ ಹೇಳ್ತಿಲ್ಲ ನಾನು, ಇದು ನಡೆದ ಘಟನೆ ಇದು. ಅವರು ಬ್ರಾಹ್ಮಣರು. ಆಕೆ ಗಂಡ ಸತ್ತಿದ್ರಿಂದ ಆಗಿನ ಕಾಲದಲ್ಲಿ ಕೇಶಮುಂಡನ ಮಾಡಿಸ್ತಿದ್ರು. ಗಂಡ ಸತ್ತವರಿಗೆ ತಲೆ ಕೂದಲು ತೆಗೆಸಿ ಕೆಂಪು ಸೀರೆ ಉಡಿಸಿ ಅವರನ್ನು ವಿಕಾರವಾಗಿ ಕಾಣೋ ರೀತಿಯಲ್ಲಿ ಮಾಡ್ತಿದ್ರು. ಆ ರೀತಿಯಲ್ಲಿ ಆಕೆದು ಕೇಶಮುಂಡನೇ ಆಗಿತ್ತು, ಕೆಂಪು ಸೀರೆ ಉಡಿಸಿದ್ಲು. ಹುಟ್ಟಿದ್ಲಾಕೆ. ಇವಾಗ ಕೇಳ್ದ, ತಾಯಿ ನೀನು ಯಾರಮ್ಮ ಅಂತ ಕೇಳ್ದ. ನೀನು ಯಾರು? ಅದಕ್ಕೆ ಹೇಳಿದ್ಲು, ನಾನು ಭಾಸ್ಕರಾಚಾರ್ಯನ ಮಗಳು. ಅವ ಅಂದ, ನಿಮ್ಮ ಅಪ್ಪನ ಹತ್ರ ಕೆಲಸ ಇಲ್ಲ, ಇನ್ನು ನಿಮ್ಮ ಅಪ್ಪನ ಹತ್ರ ಕೆಲಸ ಇಲ್ಲ, ನಾನು ಬಂದಿರೋ ಕೆಲಸ ಮುಗೀತು. ವಾಪಸ್ ಬಂದ. ಹೆಂಡ್ತಿ ಕೇಳಿದ್ಲು, ಕೇಳಿಸ್ಕೊಂಬಂದ್ರ? ಅದಕ್ಕವ ಅಂದ, ನಮ್ಮ ಭಾರತದಲ್ಲೇ ಸುಪ್ರಸಿದ್ಧ ಜ್ಯೋತಿಷ್ಯಕಾರ ಭಾಸ್ಕರಾಚಾರ್ಯ. ಅಂಥ ಭಾಸ್ಕರಾಚಾರ್ಯನಿಗೆ ತನ್ನ ಮಗಳು ಭವಿಷ್ಯನೇ ತನಗೆ ಗೊತ್ತಿಲ್ಲ. 14 ವರ್ಷಕ್ಕೆ ವಿಧವೆ ಆಗಿ ಮನೆಯಲ್ಲಿ ಕೂತಾಳೆ. ಇನ್ನು ನನ್ನ ಮಗಳು ಭವಿಷ್ಯ ಅವನೇನು ಹೇಳ್ತಾನೆ? ನನ್ನ ಮಗಳು ಭವಿಷ್ಯನ ಅವನೇನು ಹೇಳ್ತಾನೆ? ಒಬ್ಬ ಹುಡುಗ ಬಂದು ಒಬ್ಬ ಜ್ಯೋತಿಷ್ಯ ಕೇಳ್ದ, ನಾವೊಂದು ಹುಡುಗಿ ಪ್ರೀತಿಸಿನ್ರಿ, ಕರ್ಕೊಂಡು ಹೋಗ್ಬೇಕಾಗೈತೆ. ಯಾವ ಗಳಿಗೆ? ಇವತ್ತು ರಾತ್ರಿ 11 ಗಂಟೆ ಚಲೋ ಗಳಿಗೆ ಐತೆ ಅಂದವ. ಒಂದಿಷ್ಟು ರೊಕ್ಕ ಕೊಟ್ಟ ಇವ, ಸ್ವಲ್ಪ ಗಳಿಗೆ ಸರಿಯಾಗಿ ಹೇಳ್ರಿ ಅಂದ. ಇವತ್ತು ರಾತ್ರಿ 11 ಗಂಟೆ ಅಂದ. ಬೆಳಗ್ಗೆ ಹೇಳೋದ್ರೊಳಗೆ ಜ್ಯೋತಿಷ್ಯ ಮಗಳೇ ಕಾಣೆಯಾಗಿದ್ಲು. ಶ್ರೀರಾಮಚಂದ್ರನ ಮದುವೆ ಮಾಡ್ಬೇಕಾರೆ ಎಂತೆಂಥ ಜೋಯಿಸ್ರಿದ್ರು ರೀ. ವಿಶ್ವಾಮಿತ್ರ ಇದ್ದರು, ವಶಿಷ್ಠರಿದ್ದರು, ದುರ್ವಾಸ ಮುನಿ ಇದ್ದ. ಇವರೆಲ್ಲ ಕೂಡಿ ಕಳೆದು ಗುಣಿಸಿ ಮಾಡಿದ ಮದುವೆ. ಯಾಕೆ ಹಂಗಾಯ್ತು? ಅದಕ್ಕೆ ಬಸವಣ್ಣವ್ರು ಹೇಳಿದರು, ಬಾರದು ಬಪ್ಪದು ಬಪ್ಪದು ತಪ್ಪದು. ಬಾರದು ಬಪ್ಪದು ಬಪ್ಪದು ತಪ್ಪದು.
ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸಲು ಹರಿಬ್ರಹ್ಮಾದಿಗಳಿಗೆ ಎಮ್ಮಳವಲ್ಲ. ಯಾರ್ದ್ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಎಮ್ಮವರು ಬೆಸಗೊಂಡೆಡೆ ಶುಭ ಲಗ್ನವೆನ್ನಿರಯ್ಯ. ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ. ನಾಳಿನ ದಿನಕ್ಕಿಂದಿನ ದಿನವೇ ಲೇಸೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದು. ಎಮ್ಮವರು ಬೆಸಗೊಂಡಡೆ ನಮಗೆ ನಿಮಗೆ ಒಪ್ಪಿಗೆ ಆಗ್ಯದ, ಚಲೋ ಅಂತ ತಿಳ್ಕೊರಿ. ಎಮ್ಮವರು ಬೆಸಗೊಂಡಡೆ ಶುಭ ಲಗ್ನ ಅಂತ ತಿಳ್ಕೊರಿ. ಅವತ್ತೇ ರಾಶಿ ಗಣ ಸಂಬಂಧ ಇವೆಲ್ಲ ಇದೆ ಅಂತ ತಿಳ್ಕೊಳ್ರಿ. ಮತ್ತು ಇವು ಈ ರಾಹುಕಾಲ ಯಮಗಂಡಕ ಗಳಿಗೆ ಆ ಗಳಿಗೆ ಇವನ್ನೆಲ್ಲ ನೋಡ್ತಿರಲ್ಲ, ನಿಮಗಷ್ಟೇ ಯಾಕಿದಾವೆ? ಮುಸಲ್ಮಾನರಿಗೆ ಯಾಕಿಲ್ಲ? ಕ್ರೈಸ್ತರಿಗೆ ಯಾಕಿಲ್ಲ? ಜಗತ್ನಾಗ ಎಲ್ಲರೂ ಬದುಕ್ತಾ ಇದ್ದಾರೆ, ಅವರಿಗೆಲ್ಲ ಯಾಕಿಲ್ಲ? ಎಲ್ಲರಿಗೂ ಅನ್ವಯ ಆಗಬೇಕಲ್ಲ ಈ ಜಗತ್ತಿನಲ್ಲಿ, ಯೂನಿವರ್ಸಲ್ ಎಲ್ಲರಿಗೂ. ಅವ್ರಿಗೆ ಅನ್ವಯ ಆಗಲ್ಲ, ನಿಮಗೆ ಅನ್ವಯ ಆಗ್ತದೆ ಅಂದ್ರೇನು? ಹೆಜ್ಜೆ ಹೊರಗಡೆ ಇಡಬೇಕಾದ್ರೂ ಗಳಿಗೆ ನೋಡ್ತೀರಿ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ನೀವು ಮೊದಲು ಹೊರಗಡೆ ಹೋಗ್ಬೇಕಾದ್ರೆ ಕನ್ನಡಿಗೆ ಮುಖ ನೋಡ್ಕೊಂಡು ಹೋಗ್ರಿ ಅಂತಾರೆ ಅವ್ರು. ನಿಮ್ಮಲ್ಲಿ ಆ ದಿಟ್ಟತನ, ನಾನು ಆಗಿದ್ದು, ನಾನು ಹೋಗ್ತಾ ಇರೋ ಕೆಲಸ ಆಗೇ ಆಗುತ್ತೆ ಅಂತ ವಿಶ್ವಾಸ ಇದ್ರೆ ಮಾತ್ರ ಹೊರಗಡೆ ಹೋಗ್ರಿ. ದರಿದ್ರ ಮೂತಿ ಹೊತ್ಕೊಂಡು ಹೊರಗೆ ಹೋಗ್ಬೇಡ್ರಿ. ನೀವು ಪರಮಾತ್ಮನನ್ನು ಕೇಳ್ಕೊರಿ, ನಾನು ಇಂಥ ಕೆಲಸಕ್ಕೆ ಹೊರಟಿದ್ದೀನಿ, ನೀನು ನನಗೆ ಯಶಸ್ಸನ್ನು ಕೊಡು ಅಂತ ಕೇಳ್ಕೊರಿ. ಹೊರಗಡೆ ಏನೇ ಅಡ್ಡ ಬಂದ್ರೂ ನಾನು ಪರಮಾತ್ಮನನ್ನೇ ಕೇಳಿದ್ದೀನಿ, ನನ್ನ ಎದೆ ಮೇಲೆ ಭಗವಂತ ಇದ್ದಾನೆ, ಖಂಡಿತ ಅವನ ಯಶಸ್ಸನ್ನು ನನಗೆ ಕೊಡ್ತಾನೆ ಅಂತ ಪರಮಾತ್ಮನ ಮೇಲೆ ವಿಶ್ವಾಸ ಇಲ್ಲದಂಗೆ ಅವನ ಮೇಲೆ ವಿಶ್ವಾಸ. ನಿಮ್ಮ ಹುಟ್ಟಿದ ಮಕ್ಕಳು ನಿಮಗೆ ಹೆಸರಿಟ್ಕೊಳ್ಳಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ. ಅವನು ಹೋಗಿ ಜ್ಯೋತಿಷ್ಯ ಕೇಳ್ತಾನೆ, ಹೋಗಿ ನಾನು ಅವನು ನಿಕ್ಕಾ ಕೀ ಕೂ ಅಂತ ಹೆಸರು ಕೊಡ್ತಾನವ. ನೀವು ಹುಟ್ಟಿಸ್ಕೊಂಡಿರೋ ಮಕ್ಕಳು ಹೆಸರಿಡೋ ಸ್ವಾತಂತ್ರ್ಯ ಇಲ್ಲ ನಿಮ್ಮ ಕೈಲಿ. ಮಹಾತ್ಮರ ಹೆಸರಿಟ್ರೆ ನಿಮ್ಮ ಮಕ್ಕಳಿಗೆ ಕೆಟ್ಟದಾಗುತ್ತಾ? ಅವನು ಕೊಟ್ಟು ಹೆಸರಿಡ್ತಾರೆ. ಒಬ್ಬ ಸಿದ್ಧಾರೂಢರು ಇದ್ದ ಕಾಲಕ್ಕೆ ಒಬ್ಬ ಭಕ್ತ ಮಕ್ಕಳಿರಲಿಲ್ಲ. ಕೆಲವಾರು ದಿವಸಕ್ಕೆ ಅವನ ಹೆಂಡತಿ ಗರ್ಭಿಣಿ ಆಗ್ತಾಳೆ. ಆಮೇಲೆ ಗಂಡು ಮಗು ಹುಟ್ಟುತ್ತದೆ. ಆಮೇಲೆ ಹುಟ್ಟಿದ ಮೇಲೆ ಜೋಯಿಸಿ ಹತ್ರ ಕರ್ಕೊಂಡು ಹೋಗ್ತಾನೆ. ಆ ಮಗು ಹುಟ್ಟಿದ ಗಳಿಗೆ ನೋಡಿ, ನೀವು ಕೇಳಬಾರ್ದು, ನಾ ಹೇಳಬಾರ್ದು, ಅಷ್ಟು ಕೆಟ್ಟೈತೆ ನಿಮ್ಮ ಮಗನ ನಕ್ಷತ್ರ ಅಂದ್ರೆ ಅವರು. ನೀವು ಕೇಳಬಾರ್ದು, ನಾನು ಹೇಳಬಾರ್ದು, ಸುಮ್ಮನೆ ಹೋಗ್ಬಿಡ್ರಿ. ಮತ್ತು ಇವನ್ ತಲೆ ಒಳಗೆ ಹುಟ್ಟುತ್ತಲ್ಲ, ಅದು ಏನು ಮಾಡೋದು? ಇಲ್ಲ ಜೋಯಿಸ್ರಿ, ಹೇಳ್ರಿ. ಅವಾಗ ಹೇಳಿದರು, ಕೆಟ್ಟ ಮೂಲಾ ನಕ್ಷತ್ರ ಹುಟ್ಟ್ಯದ ನಿಮ್ಮ ಮಗು. ಅವ ಮದುವೆಗೆ 10-12 ವರ್ಷಕ್ಕೆ ಹುಟ್ಟ್ಯದೆ, ಮನೆ ಮಂದಿಗೆಲ್ಲ ಸಂತೋಷ ಆಗಿದೆ. ಅವ ಹೇಳ್ದ, ಕೆಟ್ಟ ಮೂಲ ನಕ್ಷತ್ರ ಹುಟ್ಟ್ಯದೆ, 3 ತಿಂಗಳಲ್ಲಿ ನೀವು ತಂದೆ ತಾಯರು ಸಾಯ್ತೀರಿ, ಇಲ್ಲ ಮಗು ಆದರೂ ಸಾಯ್ತದೆ, ಸುಮ್ಮ ಮಗು ಕೊಂದುಬಿಡ್ರಿ ಅಂತ ಹೇಳ್ದವ. ಆಮೇಲೆ ಅವನಿಗೆ ಬಹಳ ದುಃಖ ಆಗ್ತದೆ. ಆ ಮಗುನ ಕರ್ಕೊಂಡು ಗಂಡ ಹೆಂಡತಿ ಇಬ್ಬರು ಕೂಡಿ ಬಹಳ ದುಃಖದಿಂದ ಸಿದ್ಧಾರೂಢರ ಹತ್ರ ಬರ್ತಾರೆ. ಸಿದ್ಧಾರೂಢರು ಹೇಳ್ತಾರೆ, ಯಾವನ ಹೇಳಿದ್ದಮ್ಮ ಅಂದ್ರು ಅವರು. ಯಾವನ ಹೇಳಿದ್ದಿದ್ದು ಮೂಲ ನಕ್ಷತ್ರ ಹುಟ್ಟಿದೆ ಅಂತ? ಹೋಗ ಜ್ಯೋತಿಷ್ಯ ಕರ್ಕೊಂಬ. ಆ ಹೆಂಡತಿ ಮಗುನ ಅಲ್ಲೇ ಮಠದಲ್ಲಿ ಬಿಟ್ಟು ಹೋಗಿ ಅವ್ನು ಜ್ಯೋತಿಷಿಗೆ ಕರ್ಕೊಂಬಂದು ಜ್ಯೋತಿಷಿಗೆ ಕೇಳ್ತಾರೆ ಸಿದ್ಧಾರೂಢರು, ನಿನಗೆ ಮಗು ಯಾವಾಗ ಹುಟ್ಟುತ್ತೆ ಅಂತ ಗೊತ್ತೇನಂತ ಕೇಳಿದರು. ಹುಟ್ಟು ಅಂದರೆ ಯಾವಾಗ ಹುಟ್ಟುತ್ತೆ ಅಂತ ನಿನಗೇನಾದ್ರು ಗೊತ್ತಾ? ಆ ಗಂಡ ಹೆಂಡತಿ ಸಮಾಗಮ ಆದ ನಂತರ ಯಾವತ್ತೋ ಒಂದು ದಿನ ಬಂದು ಜೀವಾತ್ಮ ಅದರೊಳಗೆ ಪ್ರವೇಶ ಆಗ್ತದೆ. ಅದು ಹುಟ್ಟೆ ವಿನಃ ಭೂಮಿಗೆ ಬಿದ್ದ ಮೇಲೆ ಹುಟ್ಟಿದ ಹುಟ್ಟಲ್ಲ ಅದು. ಯಾವಾಗ ಜೀವ ಅಲ್ಲಿ ಬಂದು ಸೇರಿಕೊಳ್ತದೆ ಅದು ಜನನ, ಯಾವಾಗ ದೇಹದಿಂದ ಜೀವ ಹೊರಗೆ ಹೋಗ್ತದೆ ಅದು ಮರಣ. ಆ ಯಾವಾಗ ಬಂದು ಜೀವ ಸೇರಿಕೊಳ್ತದೆ ಅದು ಪರಮಾತ್ಮನಿಗೆ ಬಿಟ್ಟರೆ ನಿನಗೂ ಗೊತ್ತಿಲ್ಲ ನೀನು ಹುಟ್ಟು ಅಂದ್ರವರು. ಯಾರು ಹೇಳಿದ್ದು ನಿನಗೆ ಹುಟ್ಟುತ್ತೆ ಅಂತೇಳಿ. ಆಮೇಲೆ 3-4 ತಿಂಗಳು ತಮ್ಮ ಮಠದಲ್ಲೇ ಇಟ್ಕೊಂಡು ಆ ಮಗುನೂ ಆರಾಮಿರ್ತದೆ, ತಂದೆ ತಾಯಿನೂ ಆರಾಮಿರ್ತವೆ, ಕೊಟ್ಟು ಕಳಿಸ್ತಾರೆ. ಇಂಥವನ್ನೆಲ್ಲ ಹೋಗಿ ದಯಮಾಡಿ ಹೇಳ್ತೇನೆ. ಹೇಳಿದ್ನಲ್ಲ, ಫುಟ್ಪಾತಲ್ಲಿ ಕೂತಿರ್ತಾನೆ ಗಿಳಿಶಾಸ್ತ್ರ ಹೇಳ್ಕೊಂಡು, ಇವನು ಹೋಗಿ ಕೇಳ್ತಾರೆ ಅವನು, ನಾವೊಂದು ಲಾಟ್ರಿ ಟಿಕೆಟ್ ತೊಗೋಬೇಕಾಗಿದ್ರಿ ಯಾವ ನಂಬರ್ ತೊಗೊಂಡ್ರೆ ಲಾಟ್ರಿ ಹೇಳ್ತದೆ. ನಿಮಗೇನಾದ್ರು ತಲೆಗೆ ವಿಚಾರ ಮಾಡೋ ಶಕ್ತಿ ಇದ್ದರೆ ವಿಚಾರ ಮಾಡಿರಿ. ನಿಮಗೊಂದು ಲಾಟ್ರಿ ಟಿಕೆಟ್ ನಂಬರ್ ಕೊಟ್ಟು ನಿಮಗೆ ಲಾಟ್ರಿ ಹೇಳಿಸಿ ನಿಮ್ಮನ್ನು ಶ್ರೀಮಂತ ಮಾಡೋನು ಅವನ್ಯಾಕೆ ಫುಟ್ಪಾತಲ್ಲಿ ಕೂತ್ಕೋತಿದ್ದ? ಆ ಗಿಳಿ ತನ್ನ ಭವಿಷ್ಯನೇ ತನಗೆ ಗೊತ್ತಿಲ್ಲ. ಒಂಚೂರು ಪಂಜರದಿಂದ ಹೊರಗೆ ಬಂದರೆ ಏನಾಗ್ತದೋ ಗೊತ್ತಿಲ್ಲ. ಇಂಥ ಶಕುನ ಅಪಶಕುನಗಳು
ಬಸವಣ್ಣವ್ರು ಭಗವಂತನ ಮೇಲೆ ವಿಶ್ವಾಸ ಇಡದೆ ಇಂಥ ನಂಬಿಕೆಗಳನ್ನು ಬಿಟ್ಟು ಬಿಡ್ರಿ. ಎಮ್ಮವರು ಬೆಸಗೊಂಡಡೆ ಶುಭ ಲಗ್ನ ಅಂತ ತಿಳ್ಕೊರಿ. ಅವತ್ತೇ ರಾಶಿ ಕೂಟ ಗಣ ಸಂಬಂಧ ಇದೆ ಅಂತ ತಿಳ್ಕೊರಿ. ನಾಳಿನ ದಿನಕ್ಕಿಂದಿನ ದಿನವೇ ಒಳ್ಳೆ ದಿನ ಅಂತ ತಿಳ್ಕೊಳ್ರಿ. ಯಾವ ಗಳಿಗೆಯಲ್ಲಿ ಪರಮಾತ್ಮನ ಪೂಜೆ ಮಾಡಿ ನೀವು ಅದ್ರ ಮೇಲೊಂದು ವಿಶ್ವಾಸ ಇಟ್ಟಿರಿ, ಅದೇ ಗಳಿಗೆನೆ ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದು. ಅದನ್ನು ಬಿಟ್ಟು ಇವೆಲ್ಲ ಇಂಥ ಮೂಢನಂಬಿಕೆಗಳನ್ನು ಅಪನಂಬಿಕೆಗಳನ್ನು ಮಾಡ್ತಾ ಇವನ್ನೆಲ್ಲವನ್ನು ಬಸವಣ್ಣನವರು ಹೊಡೆದಾಕಿ ನಿತ್ಯ ಸತ್ಯ, ಯಾವುದೇ ರೀತಿಯ ಮೂಢನಂಬಿಕೆ ಕಂದಾಚಾರಗಳಿಲ್ಲದೆ ಇರತಕ್ಕಂಥ, ಯಾರದೇ ಮಧ್ಯವರ್ತಿಗಳ ಸಹವಾಸ ಇಲ್ಲದೆ ಇರತಕ್ಕಂಥ ನಿಮ್ಮ ಪರಮಾತ್ಮನನ್ನು, ನಿಮ್ಮಲ್ಲಿರ್ತಕ್ಕಂಥ ಚೈತನ್ಯವನ್ನು ನಿಮಗೆ ಚುಳುಕಾಗಿ ಮಾಡಿ ಲಿಂಗವನ್ನು ಕೊಟ್ಟಿದ್ದಾರೆ. ಲಿಂಗ ಒಂದು ಪೂಜೆ ಮಾಡಿದರೆ ಜಗತ್ತಿನಲ್ಲೆಲ್ಲವನ್ನು ಪೂಜೆ ಮಾಡ್ದಂಗೆ. ಮತ್ತು ನೀವೇನೂ ನೋಡಬೇಕಾಗಿಲ್ಲ, ಯಾರನ್ನೂ ಕೇಳಬೇಕಾಗಿಲ್ಲ. ಯುವಕರ ಸಂಖ್ಯೆಯಲ್ಲಿ ಭಾರತ ನಂಬರ್ 1 ಸ್ಥಾನದಲ್ಲಿದೆ. ನಾವೆಂಥ ದೇಶನ ನಿರ್ಮಾಣ ಮಾಡ್ಕೋಬಹುದಾಗಿತ್ತು, ಆದರೆ ನಾವು ಹೋಗ್ತಾ ಇರೋವಂಥ ಒಂದು ಇದು ಸರಿ ಇಲ್ಲ. ಹಾಗಾಗಿ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಿಂದ ಒಳ್ಳೆಯ ಸಂಸ್ಕಾರ ಕೊಡ್ರಿ, ಧಾರ್ಮಿಕ ಭಾವನೆಯನ್ನು ಬೆಳೆಸ್ರಿ, ಪ್ರಗತಿಪರವಾಗಿ ಅವರನ್ನು ಬೆಳೆಸ್ರಿ ಅಂತ ಹೇಳ್ತಾ ಬಸವಣ್ಣನವರು ಕೊಟ್ಟಂಥ ಧರ್ಮ ಇದು ಪ್ರಗತಿಪರ ಧರ್ಮ. ಲಿಂಗಾಯತ ಧರ್ಮ ಪ್ರಗತಿಪರ ಧರ್ಮ. ಇದು ಮೂಢನಂಬಿಕೆ ಕಂದಾಚಾರಗಳಿಲ್ಲದೆ ಇರತಕ್ಕಂಥ ಧರ್ಮ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣ.